ಹಾಂ ಹಾಂ ಚಟ್ನಿ ಮಾಡೋಕೆ ಏಕಾದಶಿ ಆದ್ಮೇಲೆ ದ್ವಾದಶಿ ಚಟ್ನಿ ಮಾಡಿ ತಿನ್ನುತ್ತಲ್ಲ. ಹಾಂ ನಾವು ಬೈಲಿಗೆಲ್ಲ ಎಲ್ಲ ಹೊತ್ತು ನಾವು ಚೂಡಿ ಪೂಜೆ ದಿನ ಒಂದು ಬೈಲಿಗೆ ಹೊತ್ತು. ಹಾಯ್, ಎಲ್ರಿಗೂ ನಮಸ್ಕಾರ. ಹೆಂಗಿದ್ರಿ? ಇವತ್ತು ಎಂತ ಮಾಡೋದಂತ ಹೇಳಿ ಗೊತ್ತಾಯಿಲ್ಲ. ಸುಮ್ಮನೆ ಕೂತ್ಕೊಂಡಿದ್ದಿದ್ದೆ ತೋಟದಲ್ಲಿ, ಮನೆಯಲ್ಲಿ ಎಲ್ಲ ಸುಮ್ಮನೆ ಆಚೆ ಈಚೆ ತಿರ್ಗ್ತಿದ್ದೆ. ಅಷ್ಟರೊಳಗೆ ನಮ್ಮದು ತೋಟಕ್ಕೆ ಕೆಲಸ ಮಾಡೋರೊಬ್ರು ಬಂದರು ಕಾಣಿ. ಅವ್ರನ್ನು ನಂಗೆ ಇಷ್ಟಪ್ಪ ಕೆಲಸ ಹೇಳ್ರು ಸ್ವಲ್ಪ ಅಲ್ಲ. ನಾನು ಅವ್ರಿಗೆ ಕೆಲಸ ಹೇಳ್ಬೇಕಂದ್ರೆ ಅವರೇ ನಂಗೆ ಕೆಲಸ ಹೇಳೋ ಶುರು ಮಾಡ್ರು. ಅದಕ್ಕೆ ಇರಲಿ, ತೋಟ ಕ್ಲೀನ್ ಮಾಡಿದೆ, ಸುಮಾರು ಟೈಮ್ ಆಯ್ತು ಅಂದ್ಕೊಂಡು ನಾನು ಅವ್ರ ಜೊತೆ ಸೇರಿ ಕೆಲಸ ಮಾಡಿದೆ. ಈಗ ಅವ್ರ ಮನೆಗೆ ಹೊರ ಸಾಕಾಯ್ತು ಬೆಳಗಿನ ಕೆಲಸ ಮಾಡಿ ಮಾಡಿ ಮಾಡಿ. ಜಾಸ್ತಿ ಅಂತ ಮಾಡಲ ಇವತ್ತು ಕೆಲಸ. ಅಲ್ಲಲ್ಲಿ ಬಿದ್ದಿದ್ದ ಕಾಯಿ ಎಲ್ಲ ನಾ ಮೊನ್ನೆ ಸ್ವಲ್ಪ ಒಟ್ಟು ಮಾಡಿ ಇಟ್ಟಿದ್ದಿದೆ. ಇವತ್ತು ಅವ್ರು ಸ್ವಲ್ಪ ಒಟ್ಟು ಮಾಡ್ರು. ಮತ್ತು ಅಲ್ಲಲ್ಲೇ ಹೆಡಿ ಬಿದ್ದಿದ್ದಿತ್ತು, ಅದೆಲ್ಲ ಒಟ್ಟು ಮಾಡಿ ಕ್ಲೀನ್ ಮಾಡ್ರು. ಈಗ ಒಂಥರ ತೋಟದಲ್ಲಿ ನಡುಕ್ಕೆ ಭಾರಿ ಚೆಂದ ಇತ್ತು. ಸ್ವಲ್ಪ ಗುಡ್ಸ್ರೆ ಏನೋ ತೋಟ ಎಲ್ಲ ಕ್ಲೀನ್ ಇತ್ತು. ತೋರಿಸ್ದೆ ಕಾಣಿ. ಆಗ ಎಲ್ಲ ನೆಡು ಕಾಯಿಲೆ ಅಲ್ಲಲ್ಲೇ ಕಾಯಿ ಎಲ್ಲ ಬಿದ್ದಿದ್ದಿತ್ತು. ತೋರಿಸ್ದೆ ಮುಂದೆ ಹೀಗೆ 10-20 ವೀಡಿಯೋದಲ್ಲ. ಈಗ ಒಂಥರ ಕಾಣಿ ಚೊಕ್ಕ ಆಯ್ತು, ಭಾರಿ ಚಂದವೂ ಆಯ್ತು. ನಾಳೆ ಬತ್ತೆ ಅಂದಿರ ಅಷ್ಟೊತ್ತಿಗೆ ಇದೆಲ್ಲ ಕ್ಲೀನ್ ಮಾಡ್ಸಕ್ಕೆ ಅವ್ರ ಹತ್ರ. ಪಾಪ ಆತಿಲ್ಲ, ಇದೆಲ್ಲ ಗಂಡಸ್ರು ಮಾಡು ಕೆಲಸ. ಗಂಡಸ್ರ ಅಪ್ಪಯ್ಯನ ಹತ್ರ ಹೇಳ್ಕೊಂಡು ಯಾವ್ದಾದ್ರು ಗಂಡಸಿ ಕರ್ಕ ಬಂದು ಇದೆಲ್ಲ ಚೊಕ್ಕ ಮಾಡ್ಸಕ್ಕೆ. ಅವ್ರ ಪಾಪ ಇದೆಲ್ಲ ಕ್ಲೀನ್ ಮಾಡಿಕ್ಕೆ ಹೋಯ್ರ. ಒಣಗ್ಲ ಅಂಬ್ರ ಒಂದೆರಡು ಬಿಸಿಲು ತಾಗಿ ಒಣಗ್ರ ಮೇಲೆ ಇದು ಕೋಣಿಗೆ ಹಾಕುವಂದಿರ. ಒಣಗದೆಲ್ಲ ಕೋಣೆಯೊಳಗೆ ಹಾಕಿಕ್ಕೆ ಹೋಯ್ರ. ಸ್ವಲ್ಪ ಕಾಯೆಲ್ಲ ಒಟ್ಟು ಮಾಡಿರ. ಕಾಯಿ ತೆಗೋದು ಯಾರ್ಯಾರು ಜನ ಸಿಕ್ಕರೆ ಒಂದು ಹೇಳಿ ಅಕ್ಕ. ಒಂದು ಗಾಳಿ ಬಂದರೆ ಬಡ 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 ಬೀಳತ್ತೇನು ಬೇಡ. ಕಾಯಿ ತೆಗೋಕ್ಕೆ ಜನ ಯಾರು ಇದ್ದರೆ ನಂಗೊಂದು ಫೋನ್ ನಂಬರ್ ಒಂದು ಮೆಸೇಜ್ ಮಾಡಿ ಕಮೆಂಟಲ್ಲಿ ಹಾಕ್ರು ಆತು. ಇದು ಕಾಣಿ, ಇದೊಂದು ಪ್ಯಾಷನ್ ಫ್ರೂಟ್ ಅಂದ್ಕಂಡು ಗಿಡ ಬಳ್ಳಿ ಕಣಂಗೆ ಹಬ್ಬಿ ಹೊತ್ತು. ಹುಳಿ ಅಂದರೆ ಸಿಕ್ಕಾಪಟ್ಟಿ ಹುಳಿ, ಆ ನಮನೆ ಹುಳಿ. ಈ ಸಲ ಹಣ್ಣು ಆಯ್ತು, ತೆಗ್ದಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಜ್ಯೂಸ್ ಮಾಡುವ ಅಂದ್ಕಂಡು. ಅದು ಹುಳಿ ಅಂದರೆ ಹುಳಿ, ಸಕ್ಕರೆ ಹಾಕಿದಷ್ಟು ಸಾಕತ್ತಿಲ್ಲ. ಇದು ಫಸ್ಟ್ ಹುಳಿ ಇದ್ದಿತ್ತು, ಈಗ ಹಣ್ಣು ಆತ ಸಿಹಿ ಆಪಕ್ಕೆ ಶುರು ಆಯ್ತು. ಸಿಹಿ ಯಾರು ಎಂತ ಮಾಡೋದು, ಬಿದ್ದು ಹೋತಿತ್ತು ಮಳೆಗೆ ಬಿದ್ದು ಹೋಗಿ ಒಡೆದೆಲ್ಲ ಹೋತಿತ್ತು. ಅದು ಒಂಥರ ಹುಳ ಬಂದಂಗೂ ಆತಿತ್ತು. ಇರಲಿ, ಬರೋ ವರ್ಷ ಕಾಂಬಲ್ಲ ಈ ಕಪ್ ಸಾಕಿನ್ನು. ಕಣ್ಣಾಗಬೇಡಿ ಓಯ್, ಬೇಕಾದ್ರೆ ಕೊಡ್ತೆ ತಿಂಬುಕ್ಕೆ. ಈ ಹಣ್ಣೆಲ್ಲ ಕೆಳಗಿತ್ತೆ, ಅರೆ ನಮ್ಮ ಮಾತ್ರ ಸಿಗೋದಿಲ್ಲ ತಿಂಬೋಕೆ. ಒಂದೇ ನವಿಲು ಬಂದ್ಕ ತಿನ್ಕೊ ಹೊತ್ತು. ರಾಶಿ ಆಯ್ತು ಈ ಸಲ. ಎಲ್ಲ ನವಿಲು ಬಂದ್ಕ ತಿನ್ಕೊ ಹೊತ್ತು. ನೆಕ್ಸ್ಟ್ ನವಿಲು ತೋಟದಲ್ಲಿ ಬಂದಲ್ಲಿ ವೀಡಿಯೋ ಮಾಡಿ ಹಾಕ್ತೆ ಕಾಣಿ. ಇದ್ರಡಿಯೇ ಇರತ್ತೆ. ಇಲ್ಲಾಂದರೆ ನಮ್ಮದು ಬ್ರೂನೋ ಇದ್ದ, ಓ ಇಲ್ಲಿದ್ದ ಕಾಣಿ, ತೋರಿಸ್ತೆ ಮನ್ಕೊಂಡಿದ್ದೆ. ಈಗ ಅವ ತಿಂದು ಹಾಕ್ತ. ಅವನು ಚಿಕ್ಕು ಗಿಡದಡಿ ಹಾನ ಬರೀ ಚಿಕ್ಕು ಹಣ್ಣೇ ತಿಂಬೋದು. ಬಟ್ಲಾಗ ಹಾಕೋದು ಅನ್ನ ಅಲ್ಲೇ ಇತ್ತು ಕಾಣಿ. ಚಿಕ್ಕು ಹಣ್ಣು ಬೇಕಾಕೆಂಡ್ರೆ ಬಾಲ ಅಂದಾಡ್ಸ ಇಲ್ಲಿ ಕಾಣಿ. ಚಿಕ್ಕು ಹಣ್ಣು ಅಂದರೆ ಆಯ್ತು, ಬಾಲ ಅಂದಾಡ್ಸೋದು ನಿಲ್ಲಿಸ್ದ, ಮರ್ಯಾದೆ ಹೋಯ್ತೇನೋ ಗಂಡಿಗೆ. ಇದು ರಾಮಫಲದ ಗಿಡ. ಗಿಡದಾಗೆ ಅಲ್ಲಲ್ಲೇ ಹೂ ಬಿಟ್ಟಿತ್ತು. ಯಾವತ್ತು ಫಲ ಆಯ್ತು ಗೊತ್ತಿಲ್ಲ. ರಾಮಂದ ಇದೆಲ್ಲ ಈ ವರ್ಷ ಅಂತೂ ಆತಿಲ್ಲೇನು, ಬರೋ ವರ್ಷ ಕಾಂಬಾಕ. ಕ್ಲೀನ್ ಇಲ್ಲಿಯ ವಿಡಿಯೋ ಇಲ್ಲ. ಈ ಗಿಡ ಕಾಣಿ, ನಮ್ಮ ಗುರುಗಳು ಮಠದಾಗ ಕೊಟ್ಟದ್ದು.
ಅದ್ರಿಗೆ 2 ಸಲ ಆಯ್ತು ಚಿಕ್ಕ ಹಣ್ಣು ಕೂತದ್ದು. ಇದು 3ನೇ ಸಲ. ಯಾರು ತಿಂಬುಕ್ ಸಿಗಲಿ. ತಿಂಬುಕಂದ್ರೆ ಇದು ನವಿಲೇ ಬಿಡುವುದಿಲ್ಲ. ಇದಕ್ಕಾರು ಒಂಚೂರು ತೊಟ್ಟಿಗಿಟ್ಟಿ ಎಲ್ಲ ಕಟ್ಕೊಂಡು ಒಂಚೂರು ಜಾಗೃತಿ ಮಾಡಿ ತಿನ್ನಕ್ಕೆ. ಈ ನವಿಲು ಬಿಡುವುದೇ ಇಲ್ಲ. ಈ ಚಿಕಾಂಬತ್ತಿಗೆ ಎಂತ ಅಂತ್ರಿ ಇಲ್ಲಿ ಕಣಿ, ಗುಂಬ್ಳದ ಗಿಡ ಏನೋ ಇದು. ನಮ್ದು ಲಾಯಕ್ಕಿದ್ದ ಕೃಷಿದು ಮಾವಿನ ಹಣ್ಣಿಗೆ ಹಪ್ಕೊಂಡಿತ್ತು. ಮಾವಿನ ಹಣ್ಣ ಇಲ್ಲ, ಗುಂಬಳಕಾಯಿ ಯಾರು ಇಲ್ಲಿ ಅಲ್ಲ. ಗುಂಬಳಕಾಯಿ ಯಾರು ವಿಡಿಯೋ ಹಾಕ್ತೆ ಅಕ್ಕ ಕಾಣಿ. ಅಡಿಗೆ ಅಂತ ಹಾಕ್ಲ ನಾವು. ಅಡಿಗೆ ಗುಂಬಳಕಾಯಿ ಗಿಡದ ಅಡಿಗೆಲ್ಲ ಎಂತ ಸಾರ ಹಾಕ್ಲಕ್ಕಂಥೇಳಿ ಕಮೆಂಟ್ ಮಾಡಿ ಅಕ್ಕ. ನಂಗೆ ಗೊತ್ತಿಲ್ಲ ಎಂತ ಸಾರ ಹಾಕ್ಲಕ್ಕಂಥೇಳಿ. ಇವತ್ತಿನ ಕೆಲ್ಸದವಳು ಬಂದಿದ್ದಾಳೆ. ಅವಳು ನಾಳೆ ಎಂಥದ್ದು ಸಾರ ತಂದು ಹಾಕ್ತೆ ಅಂದಿದ್ದಾಳೆ. ಕಾಂಬ ಎಂತ ಹಾಕ್ತಾಳೆ ಅನ್ಕೊಂಡು. ಅವಳಿಗೆ ನೆನ್ಪಿಪ್ಪದು ಕಷ್ಟ. ನೆನ್ಪಾರೆ ಸಾರ ಮನೆಗೆ ಹೊತ್ತಷ್ಟೆ. ನುಗ್ಗಿ ಗಿಡ ಅಂಬುದು ಸಾಮಾನ್ಯ ಅಲ್ಲ ಮಾರಿ ಇಲ್ಲಿ ಕಣಿ. ತೆಂಗಿನ ಮರದ ಹೈಟಿಗೆ ಹೊತ್ತೆ ಅಂತ ಇಷ್ಟಪ್ಪ ಹೈಟ್ ಆಯ್ತು. ನುಗ್ಗಿ ಕೊಡು ತೆಗೋಕೇ ಕಷ್ಟ. ನಿನ್ನೆ ನನ್ನ ಅಕ್ಕನ ವಿಡಿಯೋದಲ್ಲಿ ಕಂಡ್ರೆ ನಿಮ್ಗೆ ಗೊತ್ತಾಯ್ತು. ನುಗ್ಗಿಕೋಡು ಎಷ್ಟು ಸಲಿ ಮೇಲೆ ಹೊಯ್ಕೊಂಡು ತೆಗ್ದಿರ ಏನು ಎತ್ತ ಅನ್ಕಂಡು. ಅವಳು ವಿಡಿಯೋದಲ್ಲಿ ಕಾಣಿ ಅಕ್ಕ. ನಾ ವಿಡಿಯೋ ತೆಗಿಲ್ಲ, ನಂಗೆ ನಿನ್ನೆ ಕೇಕ್ ಮಾಡೋಕ್ಕಿದ್ದಿತ್ತ. ಅದರಲ್ಲೇ ಆಯಿತು, ಕರೆಂಟ್ ಬೇರೆ ಇರಲಿಲ್ಲ. ಹಂಗೆ ಇವಳೆ ನನ್ನ ಅಕ್ಕ ವಿಡಿಯೋ ಮಾಡ್ತಿದ್ದಾಳೆ ಇಲ್ಲಿ ಕಾಣಿ. ಇವಳೆ ಅಕ್ಕ. ಅವಳು ನಾನು ತೆಗೋದು, ನಾನು ಅವಳದ್ದು ತೆಗೋದು, ಒಂದೇ ಕೆಲಸ. ಕಾಣಿ ಕಾಣಿ ಕೇಳಿ ಒಂಚೂರು. ಇವಳೆ ನನ್ನ ಅಕ್ಕ. ನಾ ಮುಖ ಕಡ್ಡ ಇಟ್ಟಿದೆ, ಅವಳ ಕಣ್ಣು ಮಾತ್ರ ತೋರತ್ತು. ಅವಳದೇ ವಿಡಿಯೋ ಅಕ್ಕ. ನಾನು ಬೇಕಾದ್ರೆ ಐ ಬಟನ್ ನಂಗೆ ಹಾಕ್ತೆ ಕಾಣಿ ಅವಳ ವಿಡಿಯೋ. ಅವಳಿಗೂ ಸಬ್ಸ್ಕ್ರೈಬ್ ಮಾಡಿ, ನಂಗೂ ಮಾಡಿ. ಅವಳಕ್ಕಿಂತ ಜಾಸ್ತಿ ನನಗೆ ಮಾಡಿ. ಎಂತಕ್ಕಂದ್ರೆ ಇದು ನನ್ನ ಚಾನಲ್ ಅಲ್ಲ. ಅವಳ ಚಾನಲ್ ಕಂಬರ್ ನಂಗೆ ಮಾಡಿ, ನನ್ನ ಚಾನಲ್ ಕಂಬರ್ ಅವಳಿಗೆ ಸಬ್ಸ್ಕ್ರೈಬ್ ಮಾಡಿ. ಆಯಿತಾ? ಇವತ್ತಿನ ದಿನ ವಿಷಯ ಸ್ಟಾರ್ಟ್ ಮಾಡುವ. ತೋಟದಾಗ ತಿರ್ಗದು ಸಾಕು. ಇನ್ನು ಜಾಸ್ತಿ ತೋಟದಾಗ ತಿರ್ಗ್ರೆ ಎಲ್ಲ ಆಯ್ತದೆ. ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಕ್ಕ. ಇನ್ನು ತೋಟದಲ್ಲೆಲ್ಲ ಜಾಸ್ತಿ ತಿರುಗ್ರೆ ನವಿಲೆಲ್ಲ ಬಂದ್ಕೊ ಹೊಡಿತು ನನಗೆ. ಏನು ಇವಳು ತಿರುಗ್ತಿದ್ದಾಳೆ ನಮ್ಮ ಟೈಮಾಗೆ ಅನ್ಕೊಂಡು. ಆಯ್ತು, ಇನ್ನು ಇವತ್ತೆಂತೆಲ್ಲ ಕೆಲಸ ಮಾಡಿದೆ ಅಂದ್ಕೊಂಡು ತೋರಿಸ್ತಾ ಹೋತೆ. ಬನ್ನಿ ಅಕ್ಕ. ಕಾಣಿ, ನಾ ಆಗ ಹೇಳ್ದೆ ಕೆಲ್ಸಕ್ಕೆ ಬಂದವಳು ನನ್ನ ಹತ್ರವೇ ಕೆಲಸ ಹೇಳೋದು ಅಂದ್ಕೊಂಡು. ಇದೆ ರೋಡ್ ಬದಿದ್ದು ಹೆಡಿ ಮಂಡಿ ಎಲ್ಲ ತೆಗೆದು ಮನೆ ಒಳಗೆ ಹಾಕಿಕೊಡು, ನಾನು ಕಟ್ ಮಾಡಿ ಹಾಕ್ತೆ, ಪಟ ಪಟ ಆಗ್ತಲ್ಲ ಕೆಲಸ ಅಂದ್ಕೊಂಡು ಹೇಳ್ದಾಳೆ. ಅಕ್ಕ ಅಂದ್ಕೊಂಡು ನಾನು ಇದನ್ನೇ ಪಟ ಪಟ ಮಾಡ್ಕೊಂಡು ಮಾಡ್ತಿದ್ದೆ. ಅಷ್ಟರೊಳಗೆ ಗಿಡಕ್ಕೊಂದು ಸಿಕ್ಕ ಬಿದ್ದದೊಂದು ತೆಂಗಿನ ಹೆಡಿ ಕಂಡೆ. ಅದು ಎಷ್ಟು ಎಳೆದ್ರೂ ಬರಲ್ಲ. ಎಳ್ದು ಸಾಕಾಯ್ತು. ಕಡೆ ಅಂತೂ ಇಂತೂ ಒಂದು ಎಳ್ದೆ ಬಂತು ಕೈಗೆ. ರಸ್ತೆಯಿಂದ ಮನೆಯೊಳಗೆ ಹಾಕೋಷ್ಟರೊಳಗೆ ಸಾಕಾಯ್ತು. ಕಡಿಕೆ ಮನೆಯೊಳಗೆ ಬಂದು ಸ್ವಲ್ಪ ಹೊತ್ತು ಕೂಕಂಡೆ. ಅಷ್ಟರೊಳಗೆ ಸುಮಾರು ಹೆಡಿ ಎಲ್ಲ ಹಾಕ್ನೆ. ಒಂದು 7-8 ಹೆಡಿ ಸಿಕ್ತು. ವಿಡಿಯೋದಾಗಷ್ಟು ಬರಲಿ ಏನೋ, ಅರೆ 7-8 ಕಾಂಬತ್ತಿಗೆ ಗಿಡ ಕಾಣಿ. ಸಾಂಬಾರು ಬಳ್ಳಿ ಗಿಡ ಅನ್ಕಂಡು. ನಮ್ಮನೆ ಮೊದಲು ಸುಮಾರು ರಾಶಿ ಆಗ್ತಿತ್ತು. ಒಬ್ರು ಕೈ ಹಾಕಿ ತೆಗೆದ್ರ ಮೇಲೆ ಆ ಗಿಡವೇ ಇಲ್ದಿದ್ದಂಗೆ ಆಯ್ತು. ಕಡಿಕೆ ಇವಳ ಹತ್ರ ಹೇಳ್ಕೊಂಡು ಆ ಗಿಡ ಒಂದು ತರ್ಸ್ಕೊಂಡೆ. ಇದು ಅವಳ ಬಪ್ಪತ್ತಿಗೂ 2 ಗುಲಾಬಿ ಗಿಡ, 2 ದಾಸವಾಳ ಗಿಡ ಎಲ್ಲ ತಗೊಬಂದವಳು. ಇದು ಕಾಣಿ, ನಾನು ಕೇರಳದಿಂದ ಬಪ್ಪತ್ತಿ ಹಿಡ್ಕೊಬಂದು ಗಿಡ. ಈ ಸಲ ಮಳೆಗಾಲದೆಲ್ಲ ಆಯ್ಕಾಯ್ತು. ಅದ್ರ ಪಕ್ಕ ನಮ್ಮದೇ ಮನೆಗಾದ ಗಿಡ ಎಲ್ಲ ನೆಟ್ಟೆ. ಅದೆಲ್ಲ ಸತ್ತೋಯ್ತು. ಈ ಸಲ ಮಳೆಗಾಲದಲ್ಲಿ ನಡೆಯುವ ಈ ಹಣ್ಣಿಗೆ ಗೊತ್ತಾಯ್ತಲ್ಲ, ಜಾಂಬ್ ಅನ್ಕಂಡು. ಇದು ಎಲೆ ಕಾಣಿ ಮಾರ್ರೆ, ಈ ಥರ ಆಯ್ತು. ಬರೀ ಹುಳ ಅಂದರೆ ಹುಳ. ಎಂತ ಮಾಡ್ರು ಹುಳ ಮಾರ್ರೆ ಹಣ್ಣಾಗೆ. ಎಂತ ಮಾಡೋದನ್ಕ ಗೊತ್ತಾಯ್ತಿಲ್ಲ. ನಿಮ್ಗೆ ಎಂತಾರು ಗೊತ್ತಿದೆ ಹೇಳಿ ಅಕ್ಕ. ಕಡೆ ಹಾಗೆ ಅದ್ರಡಿಗೆ ಬಿದ್ದದ್ದೆಲ್ಲ ಅಡಿಕೆ ಎಲ್ಲ ಹೆಕ್ಕೊಂಡು ಎಲ್ಲ ಒಟ್ಟು ಮಾಡಿದೆ. ಅಂದರೆ ಮಳೆ ಬಂದರೆ ಕಡೆ ಗೊತ್ತಿತ್ತಲ್ಲ, ಅಲ್ಲೇ ಕಡಿಗೆ ಅದಕ್ಕೆ ಬೆದಿ ಬಂದ್ಕೊಂಡು ಗಿಡ ಆಗ್ತು. ಇದು ನಾನು ನನ್ನ ಅಕ್ಕ ಎಲ್ಲ ತಿರ್ಗಕ್ಕೆ ಹೋದಲ್ಲಿ ತಗೊಬಂದದ್ದು ಗಿಡ. ಲಾಯ್ಕಿತ್ತಲ್ಲ. ಇದಕ್ಕೆಂಥದ್ದು ಹೆಸರು ಹೇಳ್ತ್ರು, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಕ್ಕ. ಕಡೆ ಇದು ನಮ್ದು ಒಂದು ಫ್ರೆಂಡಿನ ಮನೆಯಿಂದ ತಗೊಬಂದದ್ದು ಸೋಣಿ ಗಿಡ. ಕಲರ್ ಇತ್ತು, ಇನ್ನು ಹೂ ಬಿಡ್ಲ.
ಇದು ಅಪ್ಪಯ್ಯ ಒಂದು ಬದಿಯಿಂದ ಹಿಡ್ಕ ಬಂದು ಕಾಲು ನೋವಿಗೆ ಲಾಯ್ಕಂಬ್ರಿ ಇದು ಹೆಂಗೆ ಮಾಡೋದೇನು ಗೊತ್ತಿಲ್ಲ ಅರೆ ಕಾಲು ನೋವಿಗೆಲ್ಲ ಲಾಯ್ಕಂಬ್ರಿ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಕ್ಕ ಹೆಂಗೆ ಮಾಡೋದು ಅಂದ್ಕೊಂಡು. ಕಾಲು ನೋವು ಇಪ್ಪರಿಗೆಲ್ಲ ಮೆಡಿಸಿನ್ ಲಾಯ್ಕತ್ತ. ಇದು ಕಾಣಿ ನಾನು ಮತ್ತೆ ತೋಟದಕ್ಕೆ ಹೋಗಿ ಎಲ್ಲ ಕಾಂಬತ್ತಿಗೆ ಹೀಗೆಲ್ಲ ಕೊಚ್ಚಿ ಕೊಚ್ಚಿ ಹಾಕಿದಾಳೆ ಅವಳು ಲಾಯ್ಕ್ ಮಾಡ್ಕೊಂಡು. ಬಿಸಿನೀರು ಕಾಯಿಸ್ಲಕ್ಕಲ್ಲ ಮರ್ರೆ ಮಳೆಗಾಲದಲ್ಲ ಬಿಸಿ ಬಿಸಿ ಸ್ನಾನ ಮಾಡೋಕ್ಕೆ ಲಾಯ್ಕತ್ತು ಜೋರು ಮಳೆ ಬಪ್ಪತ್ತಿಗೆ. ಹಾಗೆ ಎಲ್ಲ ಒಟ್ಟು ಮಾಡ್ತಿದ್ದಾಳೆ ಅವಳು. ಅಲ್ಲಲ್ಲೆಲ್ಲೆಲ್ಲೆ ಬಿದ್ದ ಹೆಡಿ ಎಲ್ಲ ಸರಿ ಮಾಡ್ಕೊಂಡು ಚೊಕ್ಕ ಮಾಡ್ತಿದ್ದಾಳೆ. ರೋಡ್ ಬದಿದ್ದು ತಂದು ಹಾಕದ್ದು ಚೊಕ್ಕ ಮಾಡಿದಾಳೆ. ಅಲ್ಲಲ್ಲೇ ಕಡಿ ನಮ್ದೆಲ್ಲೊಂದು ಶೆಡ್ ಇತ್ತು ಅಲ್ಲಿ ತಂದು ಹಾಕ್ತಿದ್ದಾಳೆ. ಸ್ವಲ್ಪ ನಾನು ಹಾಕಿದೆ. ಗಿಡ ಸತ್ತೋಯ್ತಾ ಕಂಡೆ ಎಲ್ಲ ದೇವ್ರ ಪುಣ್ಯ ಚಿಗುರಿತ್ತು. ಬೆಟ್ಟದ ನೆಲ್ಲಿಕಾಯಿ ಅಂತ ಲಾಯ್ಕತ್ತಂಬ ತಿಂಬೋಕೆ. ಹಾಗೆ ಇದು ನಮ್ಮ ಭಾವ ಅವ್ರ ಮನೆಯಿಂದ ಗೆಣಸು ತಂದಿದ್ದೀರ ಅದು ನೆಟ್ಟಿರ ಲಾಯ್ಕಾಯ್ತು. Kuchupalita. Hah? Kuchupalitu. Ovete. Hachi. Konte. Down kari. Down. Bruno down. करना है जी करना है ಯಾವತ್ತು ಡೌನ್ ಅಂದ್ರು ಕೂಡ ಡೌನ್ ಮಾಡ್ತಾನೆ. ಇವತ್ತು ನನ್ನ ಮರ್ಯಾದೆ ತೆಗೆದು ಬಿಟ್ಟ. ಡೌನ್ ಕರಿ ಪಾಪ ಡೌನ್ ಮಾರ್ರಿ ಮಾತ್ರ. बुना डाउन करना है करी डाउन ब्रूनो डाउन करना है. उम्मीद ना है जी उम्मीद ना है तुका. सेकंड मात्र लेवनचे सांगले तुका. अनेक आता सेकंड कसने नारे मिगा हाता रामबुतन परंबळित्व तुका. बेशा 5 घंटे सोडता बेशा. टाटा ಈ ಗಿಡ ಕಾಣಿ ಅರ್ಶಿನದ್ದು. ಕೇರಳಕ್ಕೆ ಹೋದಲ್ಲ ನಂಗಲ್ಲೊಬ್ಳು ತಂಗಿ ಕೊಟ್ಟಿದ್ದೆ. ಅಕ್ಕ ತಕಾಣಿ ಮನೆಗೆ ಹೋಗಿ ನಡೀನಿ ಅನ್ಕೊಂಡೆ. ಈ ಸಲ ಬೆದಿ ಬಂದಿತ್ತು. ಹತ್ರ ಶುಂಠಿ ಗಿಡ ಕೋಳಿ ತಿನ್ನತ್ತೆ ಇದು ಗಿಡ. ಮಾಡು ನಮ್ಮನೆ ಮೊದಲು ಸುಮಾರು ಇದಿತ್ತು. ಕಡಿ ಯಾರೋ ಬಂದು ಕೈ ಹಾಕಿ ತೆಗೆದ್ರ ಮೇಲೆ ಎಷ್ಟು ನೆಟ್ರು ಇಲ್ಲ ಅದು. ಅದೇ ನಾವಿರ್ಲ ಅದಿ ನಮ್ಮ ಮನೆಗೆ ಅವರೇ ಬಂದು ತೆಕ್ಕ ಹೋರ್. ಹಂಗೆ ಸುಮಾರು ಗಿಡ ಹೋಯ್ತು ನಮ್ಮ ಮನೇದು. ಚಂದ ದಾಸವಾಳ ಗಿಡ ಎಲ್ಲ ಹೋಯ್ತು. ಉರ್ಗನ್ ಸೊಪ್ಪಿನ ಗಿಡ ಇದ್ರೆ ತಕ ಬನ್ನಿ. ನಮ್ಮನೆ ಅದು ಖಾಲಿ ಆಯ್ತು. ಅದು ಯಾರೋ ಕೈ ಹಾಕಿ ತೆಗ್ದು ಅದು ಇಲ್ಲ ಈಗ. ಹಾ
ಹಾಂ, ಚಟ್ನಿ ಮಾಡೋಕೆ ಏಕಾದಶಿ ಆದ್ಮೇಲೆ ದ್ವಾದಶಿ ಚಟ್ನಿ ಮಾಡಿ ತಿನ್ನುತ್ತಲ್ಲ. ಹಾಂ, ನಾವು ಬೈಲಿಗೆಲ್ಲ ಎಲ್ಲ ಹೊತ್ತು, ನಾವು ಚೂಡಿ ಪೂಜೆ ದಿನ ಒಂದು ಬೈಲಿಗೆ ಹೊತ್ತು ಅಷ್ಟೆ. ಅದೇ ನಮ್ಮನೆ ಸುಮಾರು ಇದ್ದಿತ್ತು, ಹೋಯ್ತದು. ಆ ದಾಸವಾಳ ಗಿಡ ಸತ್ತು ಒಯ್ದಿತ್ತು ಮೊನ್ನೆ ಅಸ್ಸಾಂ ಅವ್ರು ಕಡ್ದು. ನೆಲದ ಎಲ್ಲ ಹಾಕ್ಲಿಕ್ಕಿತ್ತೇನು ಬಾಣಿಕೆ ಅಂತ. ಪಿಂಕಾ ಮಲ್ಗಿ ಗಿಡ ಇಟ್ಕೊ ಬಂದಿರಿ. ಮಲ್ಗಿ ಗಿಡ ಬೇಕಾದ್ರೆ ಬಾಣಿಗೆ ಹಾಕ್ಲಿಕ್ಕಿತ್ತೇನು. ನೆನಪಿಲ್ಲ ನಂಗೆ, ಇತ್ತು ಬಂದು ಮನೊಬ್ಬರ ಮೋದಿ ಗಿಡ. ಪಟ್ಟಿ ನಟ್ರು ಮೊದ್ಲ ಮನೆ ಸುಮಾರು ಇದ್ದಿತ್ತು, ಕಲ್ಲು ಬಿದ್ದು ಹೋಯ್ತು. ಇದು ಕಾಣಿ ರೋಸ್ ಮರಿ ಗಿಡ, ಅದು ಸತ್ತೋಯ್ತು. ಇದೊಂಥರ ಇರು ಕಾಣಿ ಮಾರ್ರೆ, ಹೊಸ ನಮೂನೆ ಇರು, ಫಸ್ಟ್ ಟೈಮ್ ಕಾಣ್ತಿದ್ದೆ. ನೀವೆಲ್ಲರೂ ಕಂಡಿರಿ ಇದನ್ನು? ಇವನ್ ಬಾಯಿಗೆ ಸಿಟೌಟ್ ಮೇಲೆ ಸಂಕು ಇಲ್ಲ ಮಾರೆ, ಎಲ್ಲಿ ಕಾಣ್ತದೆ. कौन रहता है? बच्चा कहीं ना आवेंगा. बाय यहाँ भीतर बता. ತಂದದ ಗಿಡ ಎಲ್ಲ ನೆಟ್ಟಿ ಕೊಡ್ತಿದ್ರು, ಭಾರಿ ಒಳ್ಳೆಯವ್ರು ಮಾತ್ರ ಇವ್ರು. ಹಂಗೆ ಅಮ್ಮ ದಪ್ಪ ಹಾಲು ಚಹಾ ಮಾಡಿಕೆ ಕೊಟ್ಟರೆ ಹಾಕಿ ಮಾಡಿಕೆ. ಅವಳಿಗೆ ಚಹಾ ಅಂದರೆ ಸೈ ಮರೆ ಒಳ್ಳೆ ಮಾಡಿ ಕುಡಿತಾಳೆ ಪಾಪ. ನಂಗಾತಿಲ್ಲ ಚಹಾ ಕಾಫಿ ಎಲ್ಲ, ಅದೇ ಮನೆಗೆ ಮಾಡ್ತಾರೆ. ಚಹಾ ಇಟ್ಟಿದೆ, ತಣಿತ್ತ, ಬೇಗ ಬನ್ನಿ. ಈ ಡ್ರೈ ಫ್ರೂಟ್ಸ್ ಹೆಸರು ಗೊತ್ತಿತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಲೈಕ್ ಇತ್ತು ಮಾರೆ ತಿಂಬುಕ್ಕೆ. ತಿಂದಾದ್ಮೇಲೆ ಈ ಥರ ಬೀಜ ಸಿಗತ್ತು ಒಳಗೆ. ಈ ಬೀಜದೊಳಗೆ ಎಂತ ಇತ್ತು ಅಂತ ಹೇಳಿ ತೋರಿಸ್ತೆ ತಡಿ. ಫಸ್ಟ್ ಈ ಹಣ್ಣು ತಿನ್ಕಂತೆ, ತಿಂದಾದ್ಮೇಲೆ ಈ ಥರ ಆಯ್ತು. ಈ ಥರ ಆದ್ಮೇಲೆ ಇದ್ರೊಳಗೆ ಎಂತ ಇತ್ತು ಅಂತ ಹೇಳಿ ತೋರಿಸ್ತೆ ಕಾಣಿ. ತಿನ್ಕೊಂಡು ಬಂದೆ ನಾನು. ಇಲ್ಲಿ ಬಂದು ಕೂಕಂಪು ಇವನದೇಲಿ ಶುರು ಆಯಿತು. ಕುಯ್ 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 ಅಂದ್ಕೊಂಡು ಹೊರಗೆ ಬಿಡ ಅಂದ್ಕೊಂಡು ಶೋ ಸೌಂಡ್ जाला ना एक वेळा आणि सोडची ना तुका. ಕಾಣಿ ಇದು ಕೈಯಾಗೆಲ್ಲ ಕುಟ್ರೆ ಓಡಕ್ಕೆಲ್ಲ ಆತಿಲ್ಲಿ. ಇದು ಕುಟ್ಟಣಿಯಲ್ಲೇ ಕುಟ್ಟಕ್ಕೆ ಹೊಗುರ ಕುಟ್ಟಿ ಒಳಗಿದ್ದದೆಲ್ಲ ಕಡಿಕೆ ಡ್ಯಾಮೇಜ್ ಆಯ್ತು. ಒಂದು ಪೆಟ್ಟು ಬಿತ್ತು, ಒಂದು ಪೀಸೆಲ್ಲೋ ಹಾರಿ ಹೋಯ್ತು. ಕಾಣಿ ಒಳಗೆಂತ ಇತ್ತು ಅನ್ಕಾಣಿ. ಎಂತ ಗೊತ್ತಾಯ್ತಾ? ಇದು ಮಿನಿ ಬಾದಾಮ್ ಅನ್ಕಂಡು, ಅಂದರೆ ಸಣ್ಣ ಬಾದಾಮ್.
ಲಾಯ್ಕತ್ ಮಾರೆ ಬಾದಾಮ್ ಹಣ್ಣೇ ಇದು, ಸಾರಿ ಹಣ್ಣಾಮ್ರ ಡ್ರೈ ಫ್ರೂಟ್ಸೇ ಇದು ಬಾದಾಮಿದು. ತಿನ್ನಿ ನೀವು ಈ ಹಣ್ಣು ಸಿಕ್ಕರೆ. ಇದೊಂದು ನುಸಿ ಎಲ್ಲಿಂದ ಬಂತು. ಇದ್ರದ್ದು ಕಾಟ ಶುರು ಆತ್ತೆ ಇನ್ನು. ಸೊಳ್ಳಿ ನುಸಿ ಎಲ್ಲ ಮಳೆ ಬಿತ್ತಲ್ದ ಅದಿನ್ನು ಶುರು ಆಯ್ತು. ಹಣ್ಣಿನ ಮೇಲೆಲ್ಲ ಕೂಕಂ ಖೇಸಿಗೆ. ಇವಾಗ ಕಣಿ ಹೊರಗೆ ಬಿಡೋಕೆ ರೆಡಿ ಆಯ್ದ. ಇವನೇ ಬಿಡೋದಿಲ್ಲ. ಆಯ್ತು ಕತ್ಲಾಯ್ತು. ಕಡೆ ಕತ್ಲಾರ ಮೇಲೆ ನೀವು ಒಳಗೆ ಹೋಪಕ್ಕೆ ಸಾಹಸ ಮಾಡಕ್ಕೆ ಬತ್ತೆ ಅಕ್ಕ. ಆಯ್ತು ಆಯ್ತು ಇವತ್ತಿನಿಷ್ಟೇ. ಇದೊಂದು ಹಣ್ಣೇ ಬತ್ತು ಮಾರಿ ಬಾಯಿಗೆ. ತೋಟದಾಗ ಆಯ್ಕೊಂಡ್ರೆ ಹಣ್ಣು ತಿಂದು ತೋಟಕ್ಕೆ ಹಾಕೋದು ಹಣ್ಣು ತಿಂಬೋದು. ಅದು ತಿಂದು ಡ್ರೈ ಫ್ರೂಟ್ಸ್ ಇಟ್ಕೊಂಡ್ರು ಹಣ್ಣೆ ಅನ್ಕ ಬತ್ತು. ಇದು ಮಿನಿ ಬಾದಾಮ್ ತಿನ್ಕೊಂಡು ವಿಮಾನ ಹೋತಿತ್ತ ಏನು. ಆಗ ಆಚೆಗೆ ಹೋಯ್ದಿತ್ತು ಮಾರ ಅದೊಂದು ವಿಮಾನ. ಕೈದೇ ಆತಿಲ್ಲ ಕಾಣಿ. ತಡಿ ಬಂದರೆ ತೋರಿಸ್ದೆ. ಮೇಲೆ ಅಲ್ಲ ವಿಮಾನ ಮೇಲೆ ಇಪ್ಪುದ ನನ್ನ ಮಂಡಿ ಕಾಣಿ ಮಾರ. ಆಗ ಮರ ಸ್ಟ್ರೇಟಿಗೆ ಹೋಯ್ತು ಕಾಣಿ. ಈಗ ಮೇಲೆ ಹೊತ್ತಿತ್ತು ಮೋಡ ಇತ್ತಲ್ಲ. ಹಾಂ ಕಾಣಿ ಇದಾಗ ಹೋದ ವಿಮಾನ ಅಲ್ಲ, ಇದು ಬೇರೆ ವಿಮಾನ. ಈ ವಿಮಾನ ಬೇರೆ ಅಕ್ಕ. ಆಗ ಹೋದದೆ ಅಂಥದ್ದು ಸಮೀಕ್ಷೆದ ವಿಮಾನ. ಮರ ಸ್ಟ್ರೇಟ್ ಹೋಯ್ತು. ನಾನು ಅನ್ಕೊಂಡೆ ಅದು ಕೈದಾಯ್ತೇನೋ ವಿಮಾನ ಹಾಪುದು ಅನ್ಕೊಂಡು. ಗಾಡಿ ಕಂಪ್ತಿ ದಿನ ಹೋತಿತ್ತು. ಇಷ್ಟು ದಿನ ಬರಲ್ಲ, ಇವತ್ತು ಹೋತಿತ್ತು. ಅಮ್ಮ ಕೇಂದ್ರ ಅದು ಹಾಪುದು ಕೈದಾಯ್ತಾ ಅನ್ಕ ನಿನ್ನೆ ಕೇಣ್ಕಂತ ಹೇಳಿ ಮಾಡಿದ್ದೆ ಮರೇತಿ. ಕಂಪ್ತಿ ಇವತ್ತು ಹೋತಿತ್ತಲ್ಲ ಅನ್ಕೊಂಡು. ಆ ವಿಮಾನದಲ್ಲಿ ನನಗೂ ಒಂದ್ಸಲಿ ಕೂಕಂ ಚಾನ್ಸ್ ಸಿಕ್ಕರೆ ನಾನು ಒಂದ್ಸಲಿ ನಮ್ಮ ಕೋಟಪೇಟೆ, ನಮ್ಮ ಕುಂದಾಪುರ ಪೇಟೆ, ಉಡುಪಿ ಪೇಟೆ ಎಲ್ಲ ಹೆಂಗಿತ್ತಂತೇಳಿ ನಾನು ಕಾಂತೆ. ಯಾರು ಕಾಂಟ್ಯಾಕ್ಟ್ ಮಾಡಿಕೊಡಿ, ನಾನು ಆ ವಿಮಾನದಲ್ಲಿ ಕೂಕಂತೆ. ಈ ಮೇಲೆ ಹೊತ್ಕಣಿ ಆ ವಿಮಾನ ಎಲ್ಲ ಬೇಡ, ಸಣ್ಣ ವಿಮಾನ ಸಾಕು ಅಕ್ಕ. ಆಗ ತೆಗಿಕಂದು ಮಾಡಿದೆ ವಿಮಾನದ ವೀಡಿಯೋ, ಆಯಿಲ್ಲ ಈಗ ತೆಗೆದೆ ಅಕ್ಕ. ಆಯ್ತು, ಇನ್ನು ನಾಳೆ ಸಿಗುವ ಅಕ್ಕ. ಖುಷಿಯಾರೆ ನನ್ನ ವೀಡಿಯೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮೊಟ್ಟಿಗೆ ಸಿಕ್ಕರೆ ಎಲ್ಲರೂ ನಾನು ಗುರ್ತಾರೆ, ನಿಮಗೆ ಮುಂದಿನ ದಿನದಲ್ಲಿ ಗುರ್ತಾರೆ. ಸಿಗುವ, ಮಾತಾಡುವ, ನನ್ನ ಜೊತೆ ವೀಡಿಯೋ ಬೇಕಾದ್ರು ಮಾಡ್ಲಕ್ಕ. ಹೀಗೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಸಿಕ್ಕಿರ, ವೀಡಿಯೋ ಮಾಡುವ ಅಂದಿರ. ಕಾಂಬ ಅವ್ರು ಇನ್ನು ಯಾವತ್ತು ಸಿಕ್ತಾರೆ, ಅವ್ರ ಜೊತೆ ವೀಡಿಯೋ ಯಾವತ್ತು ಮಾಡಿ ಹಾಕೋದು ಅಂದ್ಕೊಂಡು. ನೀವು ಸಿಕ್ಕರೆ ನಿಮ್ಮ ಜೊತೆ ಒಂದೆರಡು ಹೊತ್ತು ಮಾತಾಡಿ ನಿಮ್ಮೊಟ್ಟಿಗೂ ವೀಡಿಯೋ ಮಾಡುವ. ಇವತ್ತು ಸಾಕೇನು, ಬತ್ತೆ ಅಕ್ಕ. ಬಾಯ್. ಇದೊಂದು ತಿನ್ನಕ್ಕೆ ನನಗೆ ಲೈಕ್ ಆಯ್ತು ಬಾದಾಮ. ಸಿಗುವ ಅಕ್ಕ, ಟಾಟಾ.